ನಮಸ್ಕಾರ ವೀಕ್ಷಕರೇ, ಜಾತಕ ಫಲಸಾರಕ್ಕೆ ಸ್ವಾಗತ. ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಈ ದಿನ ಗಣರಾಜ್ಯೋತ್ಸವ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಹುಟ್ಟಂತಹ ಮಕ್ಕಳಿಗೆ ನೋಡಿ, ಕಾಲಿಂಗ್ ನೇಮ್ ಅಂತ ಕರಿತೀವಿ ನಾವು. ನಾಮಕರಣ ಮಾಡಬೇಕಾದ್ರೆ ನಾವು ಪ್ರತಿದಿನ ಸಹಸ್ರನಾಮಾರ್ಚನೆ ಮಾಡ್ದಂಗೆ ನಾವು ಮಕ್ಕಳು ನಾಮಕರಣ ಮಾಡಬೇಕಾದ್ರೆ, ಮಕ್ಕಳು ನೇಮ್ ಇಡಬೇಕಾದ್ರೆ ಬಹಳಷ್ಟು ಹುಷಾರಾಗಿ ನೇಮ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ಇಂದಿನ ಕಾಲದಲ್ಲಿ ಬಹಳಷ್ಟು ಋಷಿ ಮುನಿಗಳು ಕೂತ್ಕೊಳ್ತಾ ಇದ್ರು. ರಾಜರ ಒಂದು ಕಾಲದಲ್ಲೂ ಕೂಡ ಒಬ್ಬ ಅಸ್ಟ್ರಾಲಜರ್ ಹೇಳುವಂತಹ ಒಂದು ಜಾತಕ ಪಂಡಿತರು ಕೂಡ ಇರ್ತಿದ್ರು, ಜಾತಕ ವಿದ್ವಾಂಸರು ಇರ್ತಿದ್ರು. ಅವರನ್ನ ಕೇಳಿ ಮಕ್ಕಳ ಹೆಸರನ್ನ ಇಡ್ತಾ ಇದ್ರು. ಇಂದಿನ ಕಾಲದ ಪ್ರತಿಯೊಂದು ದೇವಾನುದೇವತೆಗಳ ಹೆಸರಿಗೂ ಕೂಡ ಅದಕ್ಕೆ ಆದಂತಹ ವೈಶಿಷ್ಟ್ಯತೆ ಇರ್ತಿತ್ತು. ಮತ್ತು ಆ ನೇಮ್ಗಳಲ್ಲಿ ಬಹಳಷ್ಟು ಕರೆಯುವಂಥ ನೇಮ್ಗಳಲ್ಲಿ ಆಕರ್ಷಣೆನೂ ಇರೋದು, ಜೊತೆಗೆ ಅತಿ ಶಕ್ತಿಯಾದ ಅದ್ಭುತವಾದ ಒಂದು ನೇಮ್ಗಳನ್ನು ಇಡ್ತಾ ಬರ್ತಿದ್ರು. ನೋಡಿ, ಈ ಒಂದು ದಿನಗಳಲ್ಲಿ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಇವತ್ತಿನ ದಿನ ಅಂದರೆ 26/1/2024 ಹುಟ್ಟಂತಹ ಒಂದು ಮಗುವಿನ ಸಂಖ್ಯೆ ಏನಿದೆ, ಮತ್ತು ಬರ್ತ್ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಅಂತ ಕರಿತೀವಿ, ಆ ನಂಬರು ಜೊತೆಗೆ ಪಿರಮಿಡ್ ಅನ್ನೋ ಒಂದು ನಂಬರ್ ಕೂಡ ಬರುತ್ತೆ. ಅವೆರಡೂ ಕೂಡಿಸಿದಾಗ ಬಂದಂತಹ ಒಂದು ಭಾಗ್ಯ ಸಂಖ್ಯೆ, ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆಗೆ ಎರಡೂ ಕೂಡಿಸಿ ನಾವು ನೇಮ್ನ ಇಡಬೇಕಾಗತ್ತೆ. ತುಂಬ ಜನ ಏನು ಮಾಡ್ತಾರೆ, ಯಾವುದೋ ಒಂದು ಡೇಟಲ್ಲಿ ಹುಟ್ಟಿರ್ತಾರೆ, ಇನ್ಯಾವುದೋ ನೇಮ್ ಕಾಲಿಂಗ್ನ ಕರೀತಾರೆ. ನೋಡಿ, ಇಡುವಂತಹ ನೇಮು ಮಕ್ಕಳಿಗೆ ಎಷ್ಟು ಸಕ್ಸಸ್ಸನ್ನು ತಂದುಕೊಡುತ್ತೆ ಅಂತ ಅಂದರೆ, ನಾನು ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ದಯವಿಟ್ಟು ಮಕ್ಕಳ ನೇಮ್ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಭಾಳಷ್ಟು ಕೇರ್ಫುಲ್ಲಾಗಿ ನಾಮಕರಣ ಮಾಡಿ, ಮಕ್ಕಳ ಡೇಟ್ ಆಫ್ ಬರ್ತಿಗೆ ತಕ್ಕಂತೆ ನೇಮ್ನ ಇಡ್ತಾ ಬನ್ನಿ. ಯಾವಾಗ ನೀವು ಮಕ್ಕಳ ಬರ್ತ್ ಆ್ಯಂಡ್ ಫ್ಯೂಚರ್ ನಮಗೆ ಕರೆಕ್ಟಾಗಿ ನೇಮ್ಗಳನ್ನು ಇಡ್ತೀರೋ, ಆ ಮಗುವಿನ ಜನ್ಮ ಜಾತಕ ಎಷ್ಟೇ ದೋಷಪೂರಿತವಾಗಿರಲಿ, ಅದು ಖಂಡಿತ ಆ ಮಗುವಿಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ. ನೋಡಿ, ಇವತ್ತಿನ ದಿನ ಯಾವುದೇ ಮಗು, ಒಂದು ಹೆಣ್ಣೆ ಆಗಿರಲಿ ಗಂಡೆ ಆಗಿರಲಿ, 26/1/2024 ಹುಟ್ಟಂತಹ ಮಗುವಿನ ಬರ್ತ್ ಸಂಖ್ಯೆ 26 ಅಂದರೆ 2, ಎಲ್ಲವನ್ನೂ ಕೂಡಿದಾಗ ಅಂದರೆ ಹುಟ್ಟಿದಂತಹ ದಿನಾಂಕ ಮತ್ತು ತಿಂಗಳು ಮತ್ತು ವರ್ಷವನ್ನ ಸಂಖ್ಯೆನ ಕೂಡಿದಾಗ ಏನು ಬರುತ್ತೋ ಅದನ್ನು ನಾವು ಭಾಗ್ಯ ಸಂಖ್ಯೆ ಅಂತೀವಿ, ಡೆಸ್ಟಿನಿ ನಂಬರ್ ಅಂತ ಕರಿತೀವಿ. ಆ ನಂಬರಿಗೆ ಸಕ್ಕಂತೆ ನಾವು ಇವತ್ತು 2 and 8 ಕಾಂಬಿನೇಷನು ಮತ್ತು ಪಿರಮಿಡಲ್ಲಿ 1 ಕಾಂಬಿನೇಷನ್ ಇಟ್ಟಿರುವಂತಹ ಮಕ್ಕಳುಗಳಿಗೆ ಇವತ್ತು ಯಾವ ನೇಮನ್ನು ಇಟ್ಟರೆ ಆ ಮಗು ಸಕ್ಸಸ್ಸನ್ನು ತಗೊಳುತ್ತೆ, ಆ ನೇಮಿನ ಆಧಾರದ ಮೇಲೆ ಮಗುವಿನ ಸಕ್ಸಸ್ ನಿಂತಿರುತ್ತೆ ಅಂದರೆ ಆಶ್ಚರ್ಯನೂ ಕೂಡ ಆಗಿರ್ಬೋದು. ನೋಡಿ, ಕೆಲವು ಟೈಮಲ್ಲಿ ನಮ್ಗೆ ಗೊತ್ತಿಲ್ಲದೇನೋ ನಮ್ಮ ಬರ್ತ್ ಆ್ಯಂಡ್ ಫ್ಯೂಚರ್ ನಂಬರ್ಗೆ ಕರೆಕ್ಟಾಗಿ ನಮ್ಮ ತಂದೆ ತಾಯಿ ನಮ್ಮನ್ನ ಹೆಸರಿಟ್ಬಿಟ್ಟಿರ್ತಾರೆ. ಅದಕ್ಕೆ ತಕ್ಕಂತೆ ನಾವು ತುಂಬ ಫ್ಲೋ ಆಗಿ ಭಾಳಷ್ಟು ಹೆಸರುಗಳನ್ನು ಕೂಡ ನಮಗೆ ಮಾಡಿಕೊಟ್ಟಿರುತ್ತೆ ಆ ನೇಮಿಂದ. ನೋಡಿ, ಯಾಕೆ ನಿಮಗೆ ಕಾಲಿಂಗ್ ನೇಮ್ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಅದು ನಾವು ದಿನನಿತ್ಯ ದೇವ್ರನ್ನ ಹೇಗೆ ನಾಮಾರ್ಚನೆಯಿಂದ ಕರಿತೀವಿ, ಹಲವು ನಾಮಗಳಿಂದ ನಾವು ದೇವ್ರನ್ನ ಹೇಗೆ ಅರ್ಚನೆ ಮಾಡ್ತೀವೋ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನು ಇಟ್ಕೊಳ್ಳುವಂತಹ ಒಂದು ನಾಮ ಸಂಖ್ಯೆ ಏನಿದೆ ಅದು ತುಂಬ ಅವನ ಮೇಲೆ ವೈಬ್ರೇಷನ್ನ ಮಾಡ್ತಾ ಹೋಗುತ್ತೆ. ನೋಡಿ, ಇವತ್ತಿನ ದಿನ ಹುಟ್ಟಂತಹ ಯಾವುದೇ ಮಗುವಿನ ಸಂಖ್ಯೆ 8 and 2 ಕಾಂಬಿನೇಷನ್ನು ಅಂದರೆ ಬರ್ ಸಂಖ್ಯೆ 8 ಮತ್ತು ಭಾಗ್ಯದ ಸಂಖ್ಯೆ 2 ಬರೋದ್ರಿಂದ ಇಲ್ಲಿ 8 and 2 ಅಂದರೆ ಶನಿಚಂದ್ರ ಯೋಗ ಅಂತ ಕರಿತೀವಿ. ಇದಕ್ಕೆ ತಕ್ಕಂತೆ ನಾವು ಮಗುವಿನ ಮನಸ್ಥಿತಿನೂ ಕೂಡ ಬದಲಾಗೋದ್ರಿಂದ ಅದ್ರ ತಕ್ಕಂತೆ ನಾವು ನೇಮ್ನ ಇಡಬೇಕಾಗತ್ತೆ. ನೋಡಿ, ಈ ಒಂದು ದಿನ ಹುಟ್ಟಂತಹ ಮಗುವಿಗೆ 26/1/2024 ಹುಟ್ಟಂತಹ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಯು ಅಥವಾ ವಿ ಇಂದ ತೆಗೆದುಕೊಳ್ಳುವಂತಹ ನೇಮು ಮತ್ತು ಇ ಮತ್ತು ಎಚ್ ಎನ್ನಿಂದ ತೆಗೆದುಕೊಳ್ಳುವಂತಹ ನೇಮು ಬಹಳಷ್ಟು ಸಕ್ಸಸ್ಸನ್ನು ಕೊಡುತ್ತೆ. ಯಾವಾಗ ನೀವು ಈ ಒಂದು ಕಾಂಬಿನೇಷನ್ಗೆ ಅಂದರೆ 8 and 2 ಪ್ಲಸ್ ಪಿರಮಿಡ್ 1ಗೆ ತಗೊಳ್ಳುವಂತಹ ನೇಮು ಇ ಎಚ್ ಎನ್ನಿಂದ ಇಡುವಂಥ ಇಯಿಂದ ಶುರುವಾಗುವಂತಹ ಅಕ್ಷರ, ಎಚ್ಚಿಂದ ಶುರುವಾಗುವಂತಹ ಅಕ್ಷರಗಳು, ಎನ್ನಿಂದ ಶುರುವಾಗುವಂತಹ ಅಕ್ಷರಗಳು ಬಹಳಷ್ಟು ಸಕ್ಸಸ್ಸನ್ನು ನೋಡ್ತಾ ಹೋಗ್ಬೋದು. ನೋಡಿ ವೀಕ್ಷಕರಿಗೆ, ಯಾಕೆ ಹೇಳ್ತಿದ್ದೀನಿ, ಮಗುವಿನ ಒಂದು ನಾಮ ಸಂಖ್ಯೆ ಕರೆಕ್ಟಾಗಿರಬೇಕು, ಬೈ ಬರ್ತಲ್ಲಿ ಇಡುವಂತಹ ಒಂದು ನೇಮ್ ಇದೆ ಅದು ಬಹಳಷ್ಟು ವೈಬ್ರೇಷನ್ ತಂದುಕೊಡುತ್ತೆ ಅಂತ ಅಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ನೋಡ್ಬೋದು. ಕೆಲವು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ನೋಡಿ, ಬಂದಂತಹ ಇಂಡಸ್ಟ್ರಿಗಳಲ್ಲಿ ನಾಮನೆಯ ಸಂಖ್ಯೆನ ಚೇಂಜ್ ಮಾಡೋ ಅಥವಾ ನೇಮ್ನ ಟ್ಯೂನಪ್ ಮಾಡ್ಕೊಂಡೇ ಬಂದಿರ್ತಾರೆ. ತುಂಬ ನಾವು ಯಾವುದೂ ಬೇಡ, ನಮ್ಮ ಹಳೆ ಆ್ಯಕ್ಟರ್ಸು, ಮೇರು ನಟ ಆದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ನೇಮನ್ನು ಕೂಡ ಬದಲಾಯಿಸಿದ ನಂತರ ಅವರು ನಮ್ಮ ಕರ್ನಾಟಕ ಚಿತ್ರೋದ್ಯಮದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿ ಹೋದರು.
ನೋಡಿ ಅವರ ಒಂದು ನೇಮು ಯಾವಾಗ ರಾಜ್ಕುಮಾರ್ ಅಂತ ಬದಲಾಯಿತೋ ಅವತ್ತಿಗೆ ಅವರು ಸಕ್ಸಸ್ಸನ್ನು ನೋಡ್ತಾ ಬಂದರು. ಇನ್ನು ನಮ್ಮ ಶಿವಾಜಿ ಗಣೇಶ್ ಅಂತ ಏನು ಕರಿತೀವಿ, ಅವರೂ ಕೂಡ ಅವ್ರ ನೇಮನ್ನ ರಜನಿಕಾಂತ್ ಅಂತ ಇಟ್ಕೊಂಡಾದ್ಮೇಲೆ ತುಂಬ ಚೇಂಜಸ್ಸನ್ನು ನೋಡಿದ್ರು. ಮಾಲಾಶ್ರೀ ಆ್ಯಕ್ಟರು, ಡೈನಾಮಿಕ್ಸ್ ಹೀರೋಯಿನು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡುವಂತಹ ಒಂದು ಹೀರೋಯಿನು ಹಿಂದೆ ತನ್ನ ಒಂದು ನೇಮ್ನ ಅಂದರೆ ಏನಿದೆ ದುರ್ಗಾಶ್ರೀ ಅನ್ನೋ ನೇಮ್ನ ಚೇಂಜ್ ಮಾಡ್ಕೊಂಡು ಬಂದು ಅವರು ಮಾಲಾಶ್ರೀ ಆದರು. ನಮ್ಮ ರಮ್ಯಾ ಮೇಡಮು ಕೂಡ ಅವ್ರ ನೇಮ್ನ ಚೇಂಜ್ ಮಾಡಿಕೊಂಡ್ರು. ನಮ್ಮ ರಕ್ಷಿತಾ ಮೇಡಮು ತುಂಬ ಸುಂದರಿಯಾದಂತಹ ನಮ್ಮ ಕಲಾರಂಗದಲ್ಲಿ ಒಂದಷ್ಟು ವರ್ಷಗಳ ಕಾಲ ಆಳ್ದಂತಹ ರಕ್ಷಿತಾ ಮೇಡಮ್ ಹಿಂದೆ ಶ್ವೇತಾ ಅನ್ನೋ ನೇಮ್ನು ಕೂಡ ಬದಲಾಯಿಸಿಕೊಂಡು ರಕ್ಷಿತಾ ಆದರು. ಈ ಥರ ನೇಮ್ನ ಕಾಲಿಂಗ್ ನೇಮ್ಗಳನ್ನು ಬದಲಾಯಿಸಿಕೊಂಡು ಸಕ್ಸಸ್ಸನ್ನು ನೋಡಿರುವಂಥವ್ರು ತುಂಬ ಜನ ನಾವು ಹೇಳ್ತಾ ಹೋಗ್ಬೋದು. ಎಕ್ಸಾಂಪಲ್ ಆಗಿ ಅದಕ್ಕೆ ಯಾವಾಗಲೂ ಕರೆಯೋ ನೇಮ್ ಏನಿದೆ ಅದು ಭಾಳಷ್ಟು ಮಕ್ಕಳಿಗೆ ಇಂಪ್ರೂವ್ಮೆಂಟನ್ನು ಕೊಡುತ್ತೆ. ದಯವಿಟ್ಟು ದೊಡ್ಡವರಿಗೆ ನೇಮ್ನ ಚೇಂಜ್ ಮಾಡೋದ್ರಿಂದ ನಮಗೆ ತುಂಬ ರಿಸಲ್ಟ್ನೂ ತಂದು ಕೊಡುತ್ತೆ. ಆದರೆ ಹುಟ್ಟಿದಾಗಲೇ ಮಕ್ಕಳಿಗೆ ನಾವು ಒಳ್ಳೆ ನೇಮನ್ನು ಸೆಲೆಕ್ಟ್ ಮಾಡಿಟ್ಬಿಟ್ರೆ ಅದು ನಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಇನ್ನು ಕೆಲವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಅವಳಿಗೆ ಏನು ಬಂದಿದೆ ನೋಡಿ, ನಿಮ್ಮ ಬೈ ಬರ್ತ್ ಅಕಸ್ಮಾತ್ ನಿಮ್ಮ ಲಕ್ ಅನ್ಕೋಬೋದು. ಅದು ನೀವೇನಾರ ಆ ಒಂದು ಬರ್ತ್ ಸಂಖ್ಯೆ ನೋಡಿ, ಇವತ್ತೇನಾರ ನೀವು ಹುಟ್ಟಿದ ದಿನಾಂಕಗಳಲ್ಲಿ ಏನಾರ ಇ ಅನ್ನೋ ಅಕ್ಷರ, ಎಚ್ ಅನ್ನೋ ಅಕ್ಷರ ಅನ್ನೋ ಅಕ್ಷರ ಎನ್ ಅನ್ನೋ ಅಕ್ಷರಗಳೇನಾರ ನಿಮಗೆ ಬಂದಿದೆ ಅಂತ ಅಂದರೆ ಅದು ನಿಮಗೆ ಲಕ್ಕಿಯಾಗಿ ಪರಿಣಮಿಸುತ್ತೆ. ಯಾಕೆಂದರೆ ಬೈ ಬರ್ತಲ್ಲಿ ಬಂದಿರೋದು ಅದನ್ನೇ, ಜೊತೆಗೆ ನ್ಯೂಮರಾಲಜಿಕಲ್ ಪ್ರಕಾರ ಬರುವಂತಹ ಒಂದು ಸಂಖ್ಯೆನೂ ಅದೇ ಆಗುತ್ತೆ ಅಂತ ಅಂದರೆ ಅದು ಆ ಮಕ್ಕಳು ಲಕ್ಕಿ ಫೇಲೋ ಅಂತಲೇ ಹೇಳ್ಬೋದು. ಅದಕ್ಕೆ ಹೇಳ್ತಿದ್ದೀನಿ ವೀಕ್ಷಕರೇ, ದಯವಿಟ್ಟು ಮಕ್ಕಳ ನೇಮು, ಯಾಕೆಂದರೆ ಎಜುಕೇಷನ್ ವೆರಿ ಇಂಪಾರ್ಟೆಂಟು. ನೋಡಿ ನಾವೆಲ್ಲ ಏನು ಯೋಚನೆ ಮಾಡ್ತೀವಿ, ಮದುವೆ ಆಗಿದ್ದ ತಕ್ಷಣ ನಮಗೆ ಮಕ್ಕಳಾಗಬೇಕು ಅಂತೀವಿ. ಮಕ್ಕಳಾದಮೇಲೆ ಅದ್ರ ಭವಿಷ್ಯವನ್ನು ನಾವು ಅದ್ರ ಬಗ್ಗೆ ನಿರೂಪಣೆ ಮಾಡಬೇಕು. ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು, ಅವ್ರ ಭವಿಷ್ಯ ಉತ್ತಂಗ ಸ್ಥಿತಿಯಲ್ಲಿ ಇರಬೇಕು ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಮಕ್ಕಳ ಒಂದು ನೇಮು ಅವರು ತುಂಬ ತಮ್ಮ ಮೇರು ಕೀರ್ತಿಯನ್ನು ಅನುಭವಿಸ್ಬೇಕು ಅಂತ ಅಂದರೆ, ಅದೇ ಅವರ ಲೈಫಲ್ಲಿ ತುಂಬ ಚೇಂಜಸ್ಗಳನ್ನು ನೋಡಬೇಕು ಅಂತ ಅಂದರೆ, ನೀವು ಯಾವಾಗ ಅವರು ಬರ್ತ್ ಆ್ಯಂಡ್ ಫ್ಯೂಚರಿಗೆ ಸರಿಯಾದಂತಹ ಒಂದು ಕಾಲಿಂಗ್ ನೇಮ್ನ ಇಡ್ತೀರಿ ಕೂಡಿ, ಆಗ ಆ ಮಗುವಿನ ಒಂದು ಬದಲಾವಣೆ ಅಂದರೆ ಅವನ ನಡವಳಿಕೆಗಳಲ್ಲಿ ಚೇಂಜಸ್ನ ನೋಡ್ಬೋದು, ಮಗುವಿನ ನಡವಳಿಕೆಯಲ್ಲಿ. ಯಾಕೆಂದರೆ ಇದು ನಾನು ಪ್ರಾಕ್ಟಿಕಲ್ ಆಗಿ ಹೇಳೋವಂಥದ್ದು. ನೋಡಿ ತುಂಬ ಜನ ಮಕ್ಕಳುಗಳು ನೇಮ್ನ ಬದಲಾಯಿಸಿದ ನಂತರ ಅವ್ರ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ, ಟಾಪರ್ ಅಂದೆಲ್ಲ ಮಕ್ಕಳುಗಳನ್ನು ಡಿಬಾರ್ ಮಾಡಿ ಕಳಿಸ್ಬೇಕು ಸ್ಕೂಲಿಂದ ಅಂತ ಇರ್ತಾರೆ. ಅಂತಹ ಮಕ್ಕಳುಗಳು ಇವತ್ತು ಟಾಪ್ ಓನರ್ ಆಗಿ ಬಂದಿರ್ತಾರೆ. ಇದು ಬರೀ ಹೆಸರಿನ ಬದಲಾವಣೆಯಿಂದ ಹೇಳ್ತಾರೆ. ನೋಡಿ ಜಾತಕದ ಒಂದು ಕುಂಡಲಿಯಲ್ಲಿ ಬರುವಂತಹ ಗ್ರಹ ದಶೆಗಳೇ ಬೇರೆ, ಆದರೆ ಮಗುವಿನ ಒಂದು ಬರ್ತ್ ಆ್ಯಂಡ್ ಫ್ಯೂಚರ್ಗೆ ಇಡುವಂತಹ ಒಂದು ನಾಮಕರಣದ ನೇಮ್ ಏನಿದೆ ಅದು ತುಂಬ ಫೆಮಿಲಿಯರ್ ಆಗಿ ತಂದುಕೊಡುತ್ತೆ, ಸಕ್ಸಸ್ಸನ್ನು ನೋಡ್ತಾ ಹೋಗ್ಬೋದು. ಹಾಗಾಗಿ ಮಕ್ಕಳ ಒಂದು ಹೆಸರನ್ನು ಇಡಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿ ಆ ಮಗುವಿಗೆ ಯಾವ ಒಂದು ಜನ್ಮನಾಮ ಆಗಿ ಬರುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿ ಮಗುವಿಗೆ ಇಡ್ತಾ ಬನ್ನಿ. ಇದರಿಂದ ಮಗುವಿನ ಒಂದು ಭವಿಷ್ಯವನ್ನು ಉತ್ತುಂಗ ಸ್ಥಿತಿಗೆ ತಗೊಂಡೋಗೋಕ್ಕೆ ಮೇಯ್ನು ತಂದೆ ತಾಯಿಗಳೇ ಕಾರಣ ಆಗಿರೋದ್ರಿಂದ ಮಗುವಿನ ಒಂದು ನಾಮ ಅಂದರೆ ಮಗುವಿನ ನಾಮ ಏನು ಇಡಬೇಕಾದ್ರೆ, ನೇಮ್ನ ಇಡಬೇಕಾದ್ರೂ ಕೂಡ ಆ ಹೆಸರಿನ ಅಕ್ಷರದ ಬಗ್ಗೆನೂ ಕೂಡ ನೀವು ಭಾಳಷ್ಟು ಕಾಳಜಿನ ವಹಿಸಬೇಕು ವೀಕ್ಷಕರೇ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.